ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಇವತ್ತು ಒಂದು ಚಾಲೆಂಜ್ನ ತೊಗೊಂಡು ಬಂದಿದ್ದೀನಿ. ಏನಂದರೆ ಅದು 100 ರೂಪೀ ಚಾಲೆಂಜ್. ಈ ಒಂದು 100 ರೂಪಾಯಿ ನನ್ನ ಹತ್ರ ಬಿಟ್ಟರೆ 1 ರೂಪಾಯಿ ಇಲ್ಲ ನನ್ನ ಹತ್ರ. ಸೊ ಈ ಒಂದು 100 ರೂಪಾಯಿನಲ್ಲಿ ನಾನು ಬೆಳಗ್ಗೆ ಟಿಫನ್ ಮಾಡ್ತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ಆಮೇಲೆ ರಾತ್ರಿ ಸ್ನ್ಯಾಕ್ಸು ಏನಾದರೂ ತಿಂತೀನಿ, ಇಲ್ಲಾಂದರೆ ನೈಟ್ ಊಟ ಏನಾದರೂ ಸಿಕ್ಕಿದ್ರೆ ಊಟ ತಿಂತೀನಿ. ಅದು ಬರೀ 100 ರೂಪಾಯಿನಲ್ಲಿ ಇಷ್ಟೆಲ್ಲ ನಾನು ಮಾಡ್ತೀನಿ. ಒನ್ ಡೇನಲ್ಲಿ 100 ರೂಪಾಯಿನಲ್ಲಿ ಏನೆಲ್ಲ ಸಿಗುತ್ತೆ ಅದು ನಮ್ಮ ಒಂದು ಊರಿನಲ್ಲಿ ಅಂತ ನಾನು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಕೇಳೋಣ ಏನೆಲ್ಲ ಸಿಗುತ್ತೆ ಅಂತ. ಮತ್ತು ನಾನು ಗಾಡಿಗೆ ಪೆಟ್ರೋಲ್ ಸಹಿತ ನಾನು ಇದೇ ದುಡ್ಡಲ್ಲಿ ಹಾಕಿಸ್ಬೇಕು. ಟ್ರೈ ಮಾಡೋಣ ಬನ್ನಿ. ಕೊನೆವರೆಗೂ ವೀಡಿಯೋ ನೋಡ್ತಾ ಇರಿ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ಎಲ್ಲಿಗೆ ಹೋಗೋಣ? ಕಾಫಿ ಕುಡಿಯೋಣ. ಕುಡಿಯೋಣ. ಅದೇ 10 ರೂಪಾಯಿಗೆ ಸಿಗುತ್ತೆ. ಕೇಳೋಣ. ಫ್ರೀ ಕೊಟ್ರೆ ಕುಡಿಯೋಣ. ಫ್ರೀ ಕೊಡೋ ಡೌಟ್ ಇದೆ, ಸೊ ಕೇಳೋಣ. ಕೇಳೋಣ. ಎಷ್ಟು ಬರುತ್ತೆ 10 ರೂಪಾಯಿಗೆ? ಯಾವ ಥರ ಹಾಕ್ಸಿರ ಈ ಥರ 10 ರೂಪಾಯಿಗೆ? ಹಾಗೆ ಹೋಯ್ತಾ ಹಾಗೆ ಹೋಯ್ತಂತೆ 10 ರೂಪಾಯಿ. 9 ಮಿಲಿ ಚೇಂಜ್ ಬೈ. ₹10 ಪೆಟ್ರೋಲ್ ಹಾಕ್ಸಿ ಇವತ್ತು. ಯೂಟ್ಯೂಬ್ದು ವಿಡಿಯೋ ಮಾಡ್ತಿದ್ದೀವಿ, ಓಕೆನಾ? ಇವಾಗ ನನಗೆ ಒಂದು 2 ಪ್ಯಾಕ್ ಬಿಸ್ಕೆಟ್ಸ್ ಬೇಕು, ಓಕೆನಾ? ನಿಮ್ಮ ಕಡೆಯಿಂದ ಫ್ರೀಯಾಗಿ ಸಿಗುತ್ತಾ? ಹಾಂ. ಇವಾಗ ಏನು ಗೊತ್ತಾ, ನನ್ನ ಹತ್ರ ಇರೋದೇ 100 ರೂಪಾಯಿ. ಅದಕ್ಕೆ 10 ರೂಪಾಯಿ ಪೆಟ್ರೋಲ್ ಹಾಕ್ಸೀನಿ ಸ್ಕೂಟಿಗೆ. ಓಕೆ, ನೀನು 90 ರೂಪಾಯಿ ಉಳ್ಕೊಂಡೈತೆ. 90 ರೂಪಾಯಿ ಬೆಳಗ್ಗೆದು ತಿಂಡಿ ಮಾಡ್ಬೇಕು, ನಾನು ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು. ಅದೇ ಚಾಲೆಂಜು. ಏನ್ ಸಿಗ್ಬೋದು? ಸೀರಿಯಸ್ಲಿ ಹೌದಾ? ಅಂದ್ರೆ ವಿಡಿಯೋ ಮಾಡ್ತೀರ ಅಂತ ನಾನು ಹೇಳ್ತಾ ಇಲ್ಲ, ಅದ್ ನಿಜ ಇದ್ರು ಹೇಳ್ತಾ ಇದ್ದೆ. ಬಟ್ ವಿಡಿಯೋ ಮಾಡ್ತೀರ ಅಂತ ಕೇಳಿದ್ರೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಫ್ರೀ ಆಗ್ತದೆ, ಅದನ್ನ ಮಾಡಿದ್ರೆ. ಓಕೆ ಗೈಸ್, ಇವಾಗ 2 ಗುಡ್ಡೆ ನನಗೆ ಅಣ್ಣ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದು ನಮ್ಮೂರಲ್ಲಿ ಫಸ್ಟ್ ಟೈಮ್ ನಾವು ಶೂಟ್ ಮಾಡ್ತಿರೋದು, ಅರಸೀಕೆರೆನಲ್ಲಿ. ಸೊ ಗೈಸ್, ಕ್ಷಮೆ ಇರಲಿ, ಇಲ್ಲಿ ನಮ್ಮ ಒಂದು ಮೈಕ್ನ ಬ್ಯಾಟರಿ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮೈಕಲ್ಲಿ ವಾಯ್ಸ್ ರೆಕಗ್ನೈಸ್ ಮಾಡಿಲ್ಲ ಅದು. ಸೊ ಹಾಗಾಗಿ ನಾನು ಹೋಗ್ಬಿಟ್ಟು 20 ರೂಪಿಗೆ ಏನು ಸಿಗುತ್ತೆ ಅಂತ ಅಂಕಲ್ನ ಕೇಳಿದೆ. ಅವ್ರು ಹೇಳಿದ್ದು 20 ರೂಪಿಗೆ ಏನೂ ಸಿಗಲ್ಲ ಮಗ, ಹಾಫ್ ರೈಸ್ ಕೊಡ್ಬೋದು, ಅದನ್ನು ಬಿಟ್ಟರೆ ಇನ್ನೇನು ಸಿಗಲ್ಲ ಅಂತ ಹೇಳಿದರು. ಸರಿ ಓಕೆ ಆಯಿತು, ನನಗೆ ಅದೇ ಹಾಫ್ ರೈಸ್ನೇ ನನಗೆ ಕೊಡಿ, ನಾನು ತಿಂತೀನಿ ಅಂತ ಹೇಳಿದೆ. ಹಾಗಾಗಿ ಸರಿ ಓಕೆ ಆಯಿತು, ಹಾಫ್ ರೈಸ್ ಕೊಡ್ತೀನಿ ಅಂತ ಅವರು ನನಗೆ ಕೊಟ್ಟಿದ್ದಾರೆ. ಸೊ ಅಷ್ಟೇ ಇಲ್ಲಿ ಕಾನ್ವರ್ಸೇಷನ್ ನಡೆದಿರೋದು. 100 ರೂಪಾಯಿನಲ್ಲಿ ಒನ್ ಡೇ ಹೆಂಗ್ ಜೀವನ ಮಾಡ್ಬೋದು ಅಂತ ತೋರಿಸ್ತೀವಿ. ಊಟ ತಿಂಡಿ ಕಾಫಿ ಆಗುತ್ತಾ 100 ರೂಪಾಯಿಲಿ? ಯಾಕೆ ಮಾಡ್ಬಾರ್ದಂತ ಐತಪ್ಪ. ನಾವು ಹೈ ಕ್ಲಾಸ್ ಆಗಿ ಹೋಟ್ಲಿಗೆ ಹೋದಾಗ 500 ರೂಪಾಯಿ ಆಗುತ್ತೆ. ನಾರ್ಮಲ್ ನಮ್ಮಂತ ಇದ್ರಲ್ಲಿದ್ದಾಗ 100 ರೂಪಾಯಿನಾಗೆ ಸಮೃದ್ಧಿಯಾಗಿ ಊಟ ಮಾಡ್ಬೋದು. ಟೋಟಲ್ ಆಗಿ ಎಷ್ಟು ಮೈನಸ್ ಆಯ್ತು? 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀವಿ ನಾವು ಸ್ಕೂಟಿಗೆ. ಅದಾದ್ಮೇಲೆ ಇಲ್ಲಿ 20 ರೂಪಾಯಿ ಕಾಫಿಗೆ ಹೋಯ್ತು, ಅಲ್ಲಿ 20 ರೂಪಾಯಿ ಊಟಕ್ಕೆ ಹೋಯ್ತು, 50 ರೂಪಾಯಿ ಹೋಯ್ತು. ಇನ್ನು ಮಧ್ಯಾಹ್ನದೊಂದು ಊಟ ಮಾಡಬೇಕು, ಅದಾದ್ಮೇಲೆ ರಾತ್ರಿದೊಂದು ಊಟ ಮಾಡಬೇಕು. ರೂಪಾಯಿನಾಗನ ಈಗ ಏನ್ ತಿಂದ್ರು ಚಲೋ ಅನಿಸ್ತೈತಿ. ಈಗ ಇರೋದೇ 100 ರೂಪಾಯಿ ಇಲ್ಲ, ರೊಕ್ಕಿದಾಗ ಏನ್ ತಿಂದ್ರು ಇದು ಅನ್ಸಲ್ಲ. ಇರೋದ್ 100 ರೂಪಾಯಿ ಏನೇ ತಿಂದ್ರು ಚಲೋ ಅನಿಸ್ತೈತಿ ಈಗ. ಅಂಕಲ್ ತೊಳಿ, ಥ್ಯಾಂಕ್ ಯು ಸೋ ಮಚ್. ಹೋಟೆಲ್ ಬಂದಿದ್ದೀನಿ, ಸೊ ನೋಡೋಣ ಏನಿದೆ ಊಟ. ಏನು ರೇಟ್ ಇದೆ ಚಪಾತಿ ಊಟ? ಒಂದು 20 ರೂಪಿಗೆ ಏನಾದ್ರು ಸಿಗುತ್ತಾ ಊಟ? 20 ರೂಪಾಯಿಗೆ ಏನು ಬರುತ್ತೆ? 20 ರೂಪಾಯಿಗೆ ಎಷ್ಟು ಬರುತ್ತೆ ಅಷ್ಟು ಕೊಡ್ತೀನಿ. ಓಕೆ, ನನಗೆ ಒಂದು 20 ರೂಪಾಯಿ ಕೊಡಿ. ನಿಮ್ಮ ಕಡೆಯಿಂದ ಏನು ಸಿಗುತ್ತೆ ಅದನ್ನು ಕೊಡಿ, ನಾನು ತಿಂತೀನಿ. ಓಕೆನಾ? ಚೆನ್ನಾಗಿದೆ. ಅಣ್ಣ ಎಕ್ಸ್ಟ್ರಾ ಒಂದು ಬೋಂಡ ಕೊಟ್ಟವ್ರೆ, ಒಂದು ಹಪ್ಪಳ ಕೊಟ್ಟವ್ರೆ.
ಊಟ ಮಾಡಿ. ಸೊ ನೆಕ್ಸ್ಟು ಅದಾದ್ಮೇಲೆ ನೈಟು ಊಟವನ್ನು ಮಾಡಿದ್ರೆ ಒಂದು 100 ರೂಪಾಯಿ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ತೊಳಿ ಚೇಂಜ್ ನೀವೇ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. 10 ರೂಪಾಯಿಗೆ 2 ಸೋಡಾ ಸಿಗುತ್ತಾ? 10 ರೂಪಾಯಿಗೆ ಒಂದು ಸಿಗುತ್ತಾ ಹೋಗ್ಲಿ? ಹಾಂ ಎಳಿಕಾಯ್ದು ಕೊಡಿ 10 ರೂಪಾಯಿಗೆ. ಸ್ವೀಟ್ ಆ್ಯಂಡ್ ಸಾಲ್ಟ್ ಅಲ್ಲ? ಹಾಂ ನಮಗೊಂದು ಕೊಡಿ ಸ್ವೀಟ್ ಆ್ಯಂಡ್ ಸಾಲ್ಟ್. 2 ಹಾಕಿದ್ದಾ ಅವ್ರಿಗೆ? ಹ್ಞೂ ಸರಿ. ನಿಮಗೆ ಬೇಕಾ ಸರ್? ಒಂದು ಬೆಳಗಿಂದ ತಿಂದು ಹ್ಞೂ 20. Received Paytm payment of 20 rupees. ಸೊ ಗೈಸ್ ಸಿಕ್ಕೈತೆ ಇವಾಗ ಸೋಡಾ. ಅಂಕಲ್ ರೆಗ್ಯುಲರ್ ನೀವು ಎಷ್ಟು ಮಾರೋದು? 20 rupees. 20 ರೂಪಾಯಿ. ಇವತ್ತು ಅಂಕಲ್ ನನಗೆ 10 ರೂಪಾಯಿ ಕೊಟ್ಟೇರಿ ಇದನ್ನು. ಸೊ ಗೈಸ್ 10 ರೂಪಾಯಿ ರಿಟರ್ನ್ ಕೊಟ್ಟವ್ರೆ. ಥ್ಯಾಂಕ್ ಯು ಸೊ ಮಚ್ ಅಂಕಲ್. ವೆಲ್ಕಮ್. ಸೊ ಗೈಸ್ ಮಾರ್ನಿಂಗಿಂದ ಇಲ್ಲಿವರೆಗೂ ಏನು 100 ರೂಪಾಯಿ ಚಾಲೆಂಜ್ ಇತ್ತಲ್ಲ, ಸೊ ಆ ಒಂದು ಚಾಲೆಂಜ್ನಲ್ಲಿ ಇವಾಗ ಉಳ್ಕೊಂಡಿರೋದು 20 ರೂಪಾಯಿ. ಈ 20 ರೂಪಾಯಿನಲ್ಲಿ ನೈಟ್ ಊಟ ಮಾಡಬೇಕು. ಏನು ಗೊತ್ತಾ ಚಾಲೆಂಜು? 100 ರೂಪಾಯಿನಲ್ಲಿ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಮತ್ತು ರಾತ್ರಿ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆನಾ? ಇವಾಗ ನನ್ನ ಹತ್ರ ಉಳ್ಕೊಂಡಿರೋದು 20 ರೂಪಾಯಿ ಮಾತ್ರ. 20 ರೂಪಾಯಿಗೆ ನಿಮ್ಮ ಹೋಟ್ಲಲ್ಲಿ ಏನು ಸಿಗುತ್ತೆ? 20 ರೂಪಾಯಿಗೆ ಬ್ರೋ ಬೇರೆ ಏನೂ ಬರಲ್ಲ ಬ್ರೋ, ಬರೀ ಇಡ್ಲಿ ಸಿಗುತ್ತೆ. ಬರೀ ಇಡ್ಲಿ ಅಷ್ಟೇ? ಇಡ್ಲಿ ಸಿಗುತ್ತೆ ಬ್ರೋ. ಇಡ್ಲಿ ಸಿಗುತ್ತಾ? 2 ಇಡ್ಲಿ ಬರುತ್ತೆ. ಹಾಂ ಸರಿ, ಓಕೆ. ಇಡ್ಲಿ ಸಿಗ್ತೈತೆ, ಅದು ಬಿಸಿ ಇಡ್ಲಿ. ಸೊ ಗೈಸ್ 2 ಇಡ್ಲಿ ಸಿಕ್ಕಿದೆ, ಚಟ್ನಿ ಮತ್ತು ಸಾಗು. ಟೇಸ್ಟ್ ಮಾಡೋಣ, ಓಕೆನಾ? ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಸಗದಾಗೈತೆ. ₹20. ಸೊ ಗೈಸ್ ಲಾಸ್ಟು 20 ರೂಪಾಯಿ ಇದೆ, ಸೊ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರೋ. ಸೊ ಇವತ್ತಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗೈತೆ. ಸೊ ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಹೊಸ ಕಂಟೆಂಟಲ್ಲಿ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.